ಅದಕ್ಕಾಗಿ ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ ಪತಿದೇವ, ನಾನೇ ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ. ನಾನೇ ಮೊದಲು ಕುಡಿದು ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ದೊರಕುತ್ತದೆ, ಶಾಂತಿ ದೊರಕುತ್ತದೆ. ನೀನು ಆ ಗುಡಿಯಲ್ಲಿರುವ ಮಾನವರನ್ನು ಧ್ಯಾನಿಸುತ್ತ ನನ್ನ ಮೃತದೇಹದ ಐಶ್ವರ್ಯವನ್ನು ನೋಡಿ ಪತಿದೇವ ಎಂದು ಕಣ್ಣೀರು ಸುರಿಸುತ್ತ ಆ ಮಹಾದೇವನಿಗೆ ಶಾಪವನ್ನಿಟ್ಟು ವಿಷವನ್ನು ಕುಡಿದೇವಿ, ವಿಷವನ್ನು ಕುಡಿದೇವಿ. ಅಂದರೆ ಆ ದೇವರಿಗೆ ಅರಿಕೆ ಆಗುತ್ತದೆ ಕಣದೇವಿ, ಅರಿಕೆ ಆಗುತ್ತದೆ. ಬೇಡ ಪತಿದೇವ, ಬೇಡ. ನಾವು ಸಂಧಿಪತಿಗಳಿಬ್ಬರು ಗಿದ್ದ ನಟ್ಟಿಯಲ್ಲಿ ವಿಷವನ್ನು ಬೆರೆಸಿ ಅನ್ನವನ್ನು ತಯಾರಿಸಿ ನಾವು ಸೇವಿಸುವ ಕಾಲಕ್ಕೆ ಮಾದೇವನಿಗೆ ಶಾಪ ಇಡುವುದು ಬೇಡ ಪತಿದೇವ, ಬೇಡ. ಎಲ್ಲರೂ ಮಹಾದೇವನಲ್ಲಿ ದುಡಿದುಕೊಂಡು ಭಗವಂತನೇ ನನಗೆ ಸಿರಿ ಸಂಪತ್ತನ್ನು ಕೊಡು, ನನಗೆ ಮಕ್ಕಳ ಭಾಗ್ಯವನ್ನು ಕೊಡು ಎಂದು ಬೇಡಿಕೊಳ್ಳುವುದು. ನಾವು ಬೇಡಿಕೊಂಡರೆ ನಮ್ಮ ಪಾಲಿಗೆ ಮಹಾದೇವನು ಕಲ್ಲಾಗಿ ಕುಂತಿದ್ದಾನೆ ಪತಿದೇವ, ಕಟುಕನಾಗಿ ಕುಂತಿದ್ದಾನೆ. ನಾವೆಷ್ಟು ಪರೆದು ಬೇಡಿಕೊಂಡರೂ ಪ್ರಯೋಜನವಿಲ್ಲ ಪತಿದೇವ, ಪ್ರಯೋಜನವಿಲ್ಲ. ಈ ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ. ಏಕೆಂದರೆ ಈ ವಿಷವನ್ನು ನಾನು ಮೊದಲು ಸೇವಿಸಿ ನಿಮ್ಮ ಪಾದ ಮೇಲೆ ಬಿದ್ದು ನಾನು ಪ್ರಾಣ ನೀಡಿ ಹೋದರೆ ನನಗೆ ಮುತ್ತೈದೆ ಸಾವು ದೊರಕುತ್ತದೆ. ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ ಪತಿದೇವ, ನಾನೇ ಮೊದಲು ಕುಡಿಯುತ್ತೇನೆ. ಇಲ್ಲ ದೇವಿ, ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ ದೇವಿ. ನಾನೇ ಮೊದಲು ಕುಡಿದು ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ದೇವಿ, ಈ ವಿಷವನ್ನು ನಾನೇ ಮೊದಲು ಕುಡಿಯುತ್ತೇನೆ ಪತಿದೇವ. ಈ ವಿಷವನ್ನು ನಾನೇ ಮೊದಲು ಕುಡಿದು ಪಾದ ಕೆಳಗೆ ಬಿದ್ದು ನಾನು ಈ ವಿಷವನ್ನು ತಯಾರಿಸಿ ಸತಿಪತಿಗಳಿಬ್ಬರು ನಿರ್ಧಾರವಾಗಿ ನಾನೇ ಮೊದಲು ಕುಡಿಯುತ್ತೇನೆ, ನೀನೇ ಮೊದಲು ಕುಡಿಯುತ್ತೇನೆ ಎಂಬ ಭೇದ ಬೇಡ. ಈ ವಿಷಾಂಗದಲ್ಲಿ ಎರಡು ಭಾಗವನ್ನು ಮಾಡುತ್ತೇನೆ. ಏಕೆಂದರೆ ಒಂದು ಭಾಗವನ್ನು ನಾನು ಸ್ವೀಕಾರ ಮಾಡಿದೆ, ಒಂದು ಭಾಗವನ್ನು ನೀವು ಸ್ವೀಕಾರ ಮಾಡಿದೆ. ಏಕೆಂದರೆ ಇಬ್ಬರು ಒಟ್ಟಿಗೆ ವಿಷವನ್ನು ಸೇವಿಸುವುದು ಪತಿದೇವ. ಆಗಲಿ ದೇವಿ, ನಿಮ್ಮ ಸಾವನ್ನು ನಾನು ನೋಡುವುದು ಬೇಡ ಪತಿದೇವ. ನನ್ನ ಸಾವನ್ನು ನೀವು ನೋಡುವುದು. ಇಬ್ಬರು ಒಟ್ಟಿಗೆ ವಿಷವನ್ನು ಸೇವಿಸಿ ಒಟ್ಟಿಗೆ ಪ್ರಾಣ ತೆಗೆಯುವುದು.
ಇಬ್ಬರು ಒಟ್ಟಿಗೆ ವಿಷವನ್ನು ಸೇವಿಸೋಣ ಪತಿದೇವ. ಆಗಲಿ ಕಲಿದೇವಿ, ಈ ವಿಷವನ್ನು ಸೇವಿಸಿ ಈ ಭೂಮಿಯ ಮೇಲೆ ಬದುಕುವುದು ಬೇಡ ಪತಿದೇವ. ಆಗಲಿ ಕಲಿದೇವಿ, ಭೂಮಿಯ ಮೇಲೆ ಬದುಕುವುದೇ ಬೇಡ. ಬದುಕಬೇಕು ಎನ್ನುವ ಆಸೆ ನಮಗೆ ಬೇಕು ಪತಿದೇವ. ನಮಗಿಂದು ಜಗದ ಋಣವು ತೀರಿ ಹೋಯಿತು ಪತಿದೇವ, ತೀರಿ ಹೋಯಿತು. ಹೌದು ಕಲಿದೇವಿ, ನಮಗಿಂದು ಈ ಜಗದ ಋಣವು ತೀರಿ ಹೋಯಿತು ದೇವಿ, ತೀರಿ ಹೋಯಿತು. ಪತಿದೇವ, ಎಲ್ಲರಿಗೆ ದೇವರು ವರವನ್ನು ಕೊಡುತ್ತಾನೆ. ನಮಗೆ ಕೊಟ್ಟ ಫಲ ಸಾಧನವನ್ನು ಕೊಟ್ಟಿರುವುದು ಪತಿದೇವ. ಪಾಲಿಗೆ ಬಂದುದು ಪಂಚಾಮೃತವೆಂದು
ಸತಿಪತಿಗಳಿಬ್ಬರು ಸಂತೋಷದಿಂದ ಇದನ್ನು ಸೇವಿಸಿ ಜನರಿಗೆ ಕಾಣದಂತೆ ಕಣ್ಮರೆಯಾಗಿ ಹೋಗೋಣ ಪತಿದೇವ, ಕಣ್ಮರೆಯಾಗಿ ಹೋಗೋಣ. ಆಗಲಿ ಕಣವೇ, ಬೇಗನೆ ವಿಷವನ್ನು ಸೇವಿಸೋಣ. ಬೇಗನೆ ಸೇವಿಸೋಣ. ನಡೆಯಿರಿ ಪತಿದೇವ. ಆಗಲಿ ಕಣವೇ. ದೇವಲೋಕದ ಪರವಿಯ ನಾನು ಶಕುನ ಹೇಳಾನು ಬಲ್ಲೆ, ನಾನು ಶಕುನ ಹೇಳಾನು ಬಲ್ಲೆ. ದೇವಲೋಕದ ಪರವಿಯ ನಾನು ಶಕುನ ಹೇಳಾನು ಬಲ್ಲೆ, ನಾನು ಶಕುನ ಹೇಳಾನು ಬಲ್ಲೆ. ಯಪ್ಪ ಗೌಡ್ರ ಶಕುನ ಸಾಮುದ್ರಿಕ ಕೇಳಿ ಅಪ್ಪ, ನಿಮ್ಮ ಜೀವನದಲ್ಲಿ ಹಿಂದೆ ಆಗಿ ಹೋದಂತ ಮುಂದೆ ಆಗುವಂತ ಎಲ್ಲಾ ಭವಿಷ್ಯವನ್ನು ಹೇಳ್ತೀನಿ ಕೇಳಿ ಅಪ್ಪ. ನಾ ದೇವಲೋಕದ ಕುರುವಂಜಿ ಇದ್ದೀನಿ ಅಪ್ಪ. ಬೇತಾಳ ನಾ ಬಲ್ಲೆ, ಭೂತ ಬಿಡಿಸಲು ಬಲ್ಲೆ, ಬಡತನವನ್ನು ತೊಲಗಿಸಿ ಸಿರಿತನವನ್ನು ಕೊಡಿಸಬಲ್ಲೆ, ಬಿಟ್ಟು ಹೋದ ಗಂಡನನ್ನು ವಶ ಮಾಡಿಕೊಡಬಲ್ಲೆ. ಇದು ಅಲ್ಲದೆ ಮಕ್ಕಳಿಲ್ಲದ ಹುಟ್ಟು ಬಂಜರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಬಲ್ರಿ ಅಪ್ಪ ಗೌಡ್ರ. ಹಣದಾಸೆಗಾಗಿ ಶಕುನ ಹೇಳು ಕುರಿ ನಾನಲ್ರಿ ಗೌಡ್ರ. ಹೋಗುವ ಮುಂದಕ್ಕೆ ಹೋಗು, ಯಾವ ಶಕುನವೂ ನಮಗೆ ಬೇಕಾಗಿಲ್ಲ.
ಎಷ್ಟೋ ದೇವರಲ್ಲಿ ಹರಕೆ ಹೊತ್ತು ನಡೆದರೂ ನಮಗೆ ಮಕ್ಕಳಾಗಲಿ. ಈ ಭವಿಷ್ಯ ಎಂಬ ಬೂಟಾಟಿಕೆ ದೃಶ್ಯ ನನ್ನ ಮುಂದೆ ಹೇಳಬೇಡಮ್ಮ. ಇಲ್ಲಿಂದ ಮುಂದಕ್ಕೆ ಸಾಗಿ ಹೋಗಮ್ಮ. ಕನದೇವಿ, ಹಾಗೆಲ್ಲ ಮುಂದಕ್ಕೆ ಹೋಗು ಅನ್ನಬಾರದು ದೇವಿ. ಸಿರಿತನ ಬಂದಾಗ ಕರೆದು ದಾನ ಮಾಡಂತ ಹಿರಿಯರ ಮಾತಿನಂತೆ ಏನಾದರೂ ನೀಡಿ ಕಳಿಸು ದೇವಿ. ಇಂಥ ಸಿದ್ಧಿ ಬಾರಿಗೆ ಮಾರುವ ಕೊರವಿಗೆ ದಾನ ನೀಡಬೇಕೆ? ದೇವಲೋಕದ ಕೊರವೆ ಎಂದು ಸುಳ್ಳು ಮಾತನಾಡಿ ಜನರನ್ನು ಮರಳ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಇಂಥ ಕೊರವೆಯನ್ನು ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸುವಳೆ? ಇಲ್ಲ ಪತಿದೇವ, ಇಲ್ಲ, ನೀಡುವುದಿಲ್ಲಮ್ಮ. ಮುಂದಕ್ಕೆ ಸಾಗಿ ಹೋಗು. ಅಮ್ಮ ತಾಯಿ, ನಿನ್ನ ಮನದ ತಾಪಕ್ಕಾಗಿ ನನ್ನ ಮೇಲೆ ಏಕೆ ಕೋಪ ತೋರುವಿ? ನಾನು ಸಾಕ್ಷಾತ್ ದೇವಲೋಕದವಳು. ನೀನು ನನಗೆ ಭಿಕ್ಷೆ ನೀಡದೇ ಇದ್ದರೂ ಚಿಂತೆ ಇಲ್ಲ. ಆದರೆ ನೀನು ನನಗೆ ಸಿಂಧಿ ಬಾರಿಗೆ ಮಾರುವ ಕೊರವೆ ಎಂದು ಮಾತ್ರ ಮಾತನಾಡಬೇಡಮ್ಮ. ನಿಮಗೆ ನನ್ನ ಮೇಲೆ ವಿಶ್ವಾಸವಿರಿಸಿದ್ದರೆ ಬಿಡಿ, ನಾನಿನ್ನು ಹೊರಡುತ್ತೇನೆ ತಾಯಿ. ಹೋಗಬೇಡ, ನಿಲ್ಲಮ್ಮ. ನಮ್ಮ ಜೀವನದ ಭವಿಷ್ಯವನ್ನು ಹೇಳು ತಾಯಿ. ಆಗಲ್ಲ ಹೀಗೌಡ್ರ. ಅಮ್ಮ, ನನ್ನ ಬುಟ್ಟಿಯನ್ನು ಸ್ವಲ್ಪ ಇಳಿಸಮ್ಮ. ಅಮ್ಮ ಕೊರವಂಜಮ್ಮ, ನೀನು ಹೇಳುವ ಮಾತು ಸತ್ಯವಿದ್ದರೆ ನಿನ್ನ ಬುಟ್ಟಿಯನ್ನು ಇಳಿಸುತ್ತೇನೆ. ಇಲ್ಲವಾದರೆ ನೀನು ನನ್ನ ಮನೆಯಲ್ಲಿ ನಿಲ್ಲಬೇಡಮ್ಮ. ಮುಂದಕ್ಕೆ ಹೋಗಿ. ನಿಜವಾಗಿ ನಮಗ ಮಕ್ಕಳ ಭಾಗ್ಯವನ್ನು ಕರುಣಿಸುವೆ ಎಂದರೆ ನಿನ್ನ ಬುಟ್ಟಿಯನ್ನು ಇಳಿಸುತ್ತೇನೆ. ಇಲ್ಲವಾದರೆ ಇಲ್ಲಿ ನಿಲ್ಲಬೇಡಮ್ಮ. ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುವೆ ಎಂದು ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಮ್ಮ. ಆಗಲಮ್ಮ, ಆಗಲಮ್ಮ, ನಿನ್ನ ಬುಟ್ಟಿಯನ್ನು ಇಳಿಸುತ್ತೇನೆ. ನೋಡ್ರಿ ಗೌಡ್ರ, ಕವಡೆಗಳ ಲೆಕ್ಕ ಶನಿ ವಕ್ರನಾಗಿ ತೋರುತ್ತಾನೆ ಗೌಡರೇ. ಕೈ ತನ್ನಿರಿ ಗೌಡರೇ. ತೆಗೆದುಕೊಳ್ಳಮ್ಮ. ನೋಡ್ರಿ ಗೌಡ್ರ, ನಿಮ್ಮ ಹತ್ರ ಲೆಕ್ಕ ತಿಳಿದು ನೋಡಿದ್ರು ನಿಮ್ ಜೀವ ಬಹಳ ಕಷ್ಟದ್ರಿ ಗೌಡ್ರ. ನಿಮಗೆ 6ನೇ ಶನಿ 9ನೇ ಗುರು ಇದ್ದಾನೆ. ನೋಡ್ರಿ, ನೀವು ಸತಿಪತಿಗಳಿಬ್ಬರು ಆ ದೇವರಲ್ಲಿ ಹರಿಕೆಯನ್ನು ಮಾಡಿ ಕೊರಗಿ ಕೊರಗಿ ನಿರಾಶ ಭೋಗಾದಿಯಲ್ಲಿ ಬೆಂದು ಅಕ್ಕಿಯಲ್ಲಿ ವಿಷವನ್ನು ಬೆರೆಸಿ ವಿಷಾನ್ನವನ್ನು ತಯಾರಿಸಿ ಆ ವಿಷದ ಅಡಿಗೆಯನ್ನು ಸತಿಪಗತಿಗಳಿಬ್ಬರು ಸೇವಿಸಿ ಪ್ರಾಣ ಕಳೆದುಕೊಳ್ಳಲು ಸಿದ್ಧರಾಗಿದ್ದರು. ಕರೆ ಇದ್ರೆ ಕರೆ ಅನ್ರಿ, ಸುಳ್ಳಿದ್ರೆ ಸುಳ್ಳನ್ರಿ ಗೌಡ್ರ. ನಿಜ ತಾಯಿ, ನಿಜ. ನೀನು ಹೇಳುವ ಮಾತು ನಿಜ ಅಮ್ಮ. ನೀನು ನಿಜವಾಗಲೂ ಈ ದೇವಲೋಕದ ಕೊರವಂಜಿ ಅಮ್ಮ. ಮಕ್ಕಳಿಲ್ಲದ ನಮ್ಮ ಇಡೀ ಜೀವನದ ಹೆದ್ದಾರಿಯನ್ನು ಧೂಳು ಮುಳುಗಿಸಿ ಆಟವಾಡ ಹತ್ತಿದಮ್ಮ, ವಾಡ ಹತ್ತಿದೆ. ಸತ್ಯ ತಾಯಿ, ನೀನು ಹೇಳುವ ಮಾತು ಸತ್ಯ ಅಮ್ಮ. ನಾವು ಅಕ್ಕಿಯಲ್ಲಿ ವಿಷವನ್ನು ಬೆರೆಸಿ ಅನ್ನವನ್ನು ತಯಾರಿಸಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು ಪತಿದೇವ? ಇವಳು ಸಾಕ್ಷಾತ್ ದೇವಲೋಕದ ಕೊರವಂಜಿರುವ ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸಿದರೆ ಸಾಕು ಪತಿದೇವ, ಸಾಕು. ಆಗಲಿ ಕನದೇವಿ, ಕೊರವಂಜಿ ಅಮ್ಮ, ನಮಗೆ ಮುಂದಿನ ದಾರಿಯನ್ನು ತೋರಿಸಮ್ಮ. ನೋಡ್ರಿ ಗೌಡ್ರ, ಜನರಾಡುವ ಅಲ್ಲ ಸಲ್ಲದ ಮಾತುಗಳನ್ನು ಕೇಳಿ ಸತಿಪತಿಗಳಿಬ್ಬರು ವ್ರತ ಪ್ರಾಣ ಕಳೆದುಕೊಳ್ಳಬೇಡಿರಿ. ನೀವು ವಿಷ ಪ್ರಾಶನ್ ಮಾಡುವುದನ್ನು ಕೂತಲ್ಲಿಯೇ ಅರಿತು
ತ್ರಿಕಾಲ ಜ್ಞಾನಿಯಾದ ಆ ಮುಮ್ಮೆಟ್ಟಿ ಗುಡ್ಡದಲ್ಲಿರುವ ಅಮೋಘ ಸಿದ್ದೇಶ್ವರರೇ ನಿಮ್ಮ ಜೀವ ಉಳಿಸಿ ನಿಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಲು ನನ್ನನ್ನು ಈ ನಿಮ್ಮ ಸ್ಥಳಕ್ಕೆ ಕಳಿಸಿದ್ದಾರೆ. ಅದಕ್ಕಾಗಿ ನೀವು ಸತಿಪತಿಗಳಿಬ್ಬರು ಜೊತೆಗೂಡಿ ಆ ವಿಜಯಪುರ ಪಟ್ಟಣದ ಹತ್ತಿರವೇ ಇರುವ ಅರ್ಕೇರಿ ಎಂಬ ಊರಿನ ಸೀಮೆಯಲ್ಲಿರುವ ಮೆಟ್ಟಿಗಿರಿಗೆ ಹೋಗಿ ಅಲ್ಲಿ ಮಹಾಯೋಗಿ ಅಮೋಘ ಸಿದ್ದೇಶ್ವರರು ನೆಲೆಸಿದ್ದಾರೆ. ಅವರು ಸಾಕ್ಷಾತ್ ಶಿವನನ್ನೇ ಭೂಲೋಕಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇದು ಅಲ್ಲದೆ ಕಾಮಧೇನು ಕಲ್ಪವೃಕ್ಷ ಬಂಜಿಗೆ ತೊಟ್ಟಿಲ ಭಾಗ್ಯವನ್ನು ಪಡೆದುಕೊಂಡು ಬಂದಿದ್ದಾರೆ. ಇದು ಅಲ್ಲದೆ ಗೌಡರೇ ಮಕ್ಕಳಿಲ್ಲದ ಹುಟ್ಟು ಬಂದವರಿಗೆ ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನೀವು ಸತಿಪತಿಗಳಿಬ್ಬರು ಜೊತೆಗೂಡಿ ಆ ಮಾಯದ ಗುಡ್ಡಕ್ಕೆ ಹೋಗಿ ಆ ದೇವನಿಂದ ನಿಮ್ಮ ಮನದ ಇಚ್ಛಿತ ಫಲಗಳನ್ನು ಪಡೆದು ಮುಕ್ತಿ ಹೊಂದಿರಿ. ಅಂದರೆ ನಿಮಗೆ ಖಂಡಿತ ಮಕ್ಕಳಾಗೋ ಗೌಡರೇ. ಆಗಲಮ್ಮ ಕೊರವಂಜಿ ಅಮ್ಮ, ಬೇಗನೆ ಹೋಗುತ್ತೇವಮ್ಮ. ಕೊರವಂಜಿ ಅಮ್ಮನಿಗೆ ಮುತ್ತು ಮಾಣಿಕವನ್ನು ತಂದು ಭಿಕ್ಷವನ್ನು ನೀಡುದೇವಿ. ಆಗಲಿ ಪತಿದೇವ. ಅಮ್ಮ ಕೊರವಂಜಿ, ನೀನು ಹೇಳುವ ಮಾತು ಸತ್ಯವೇನಮ್ಮ. ನೀವು ಹೇಳಿದಂತೆ ನಡೆದುಕೊಂಡರೆ ನಮಗೆ ಖಂಡಿತ ಮಕ್ಕಳಾಗುವೇನಮ್ಮ. ಹೌದಮ್ಮ. ಅಮ್ಮ ನನಗಾವ ಮುತ್ತು ಮಾಣಿಕ್ಯದ ಭಿಕ್ಷೆ ಬೇಡಮ್ಮ. ನೀವು ಮಾಡಿಟ್ಟಿರುವ ಆ ವಿಸಾನ್ನವನ್ನು ನೀಡಿರಿ, ಅದೇ ನನಗೆ ಪ್ರೇಮ ಭಿಕ್ಷೆ ಗೌಡರೇ. ಅಮ್ಮ ಕೊರವಂಜಮ್ಮ, ನಾವು ಸತಿಪತಿಗಳಿಬ್ಬರು ಮಕ್ಕಳಿಲ್ಲದ ಕೊರಗಿನಲ್ಲಿ ಅಕ್ಕಿಯನ್ನು ವಿಷವನ್ನು ಬೆರೆಸಿ ಅನ್ನವನ್ನು ತಯಾರಿಸಿ ಅದನ್ನು ಸೇವಿಸಿ ಪ್ರಾಣ ನೀಗಿ ಹೋಗುವ ಕಾಲಕ್ಕೆ ನಮ್ಮ ಮೇಲೆ ನಿನಗೆ ಕರುಣೆ ಬಂದಿತ್ತೇನಮ್ಮ. ನಾವು ಸೇವಿಸಿ ಪ್ರಾಣ ನೀಗುವ ವಿಷಾನ್ನವನ್ನು ನೀನು ಸೇವಿಸಿ ಹೋಗುವೆಯಾ? ಭಾಗ್ಯ ದೇವತೆಯಾಗಿ ನನ್ನ ಮನೆಗೆ ಬಂದೆನಮ್ಮ. ಆಗಲೆಮ್ಮ, ನೀನು ಹೇಳಿದಂತೆ ವಿಷಾನ್ನವನ್ನು ನಿನಗೆ ನೀಡುತ್ತೇನೆ, ಸ್ವೀಕಾರ ಮಾಡಮ್ಮ. ಆಗಲಿ ಕೊಡಮ್ಮ. ಸ್ವೀಕಾರ ಮಾಡಮ್ಮ, ಹೊಟ್ಟೆಯಲ್ಲಿ ನೀಡಮ್ಮ. ಅಮ್ಮ ನನ್ನ ಬುಟ್ಟಿಯನ್ನು ಸ್ವಲ್ಪ ಒರೆಸಮ್ಮ. ಆಗಲಮ್ಮ. ಗೌಡರೇ, ನಾನಿನ್ನು ಹೋಗಿ ಬರುತ್ತೇನೆ ಗೌಡರೇ. ಹೋಗಿ ಬರಮ್ಮ ಕೊರವಂಜಿ. ಆಗಲ ಬೆಳ್ಳಿಯಾಗಿ ಅಂಬಲಿ ರೋಡ್ ಬಳಿ ಒಟ್ಟಲಿ ಸಾಲದ ಬಳಿ ಕಟ್ಟಲಿ ಬೆಳ್ಳಿ ಬಂಡಲಾಗಲಿ ತೊಟ್ಟಿಲಾಗಲಿ ಮನೆ ಮಕ್ಕಳಾದ ಮನೆಯಾಗಲಿ ನಾನಿನ್ನು ಹೋಗ್ತೀನಿ. ನಿಮ್ಮಯ ಕಾಟವನ್ನು ನಾ ಹೇಳಬಲ್ಲೆನಮ್ಮ. ನಿಮ್ಮಯ ಕಾಟವನ್ನು ನಾ ಹೇಳಬಲ್ಲೆನಮ್ಮ. ಗೋವುಗಳನ್ನು ನಾ ಬಿಡಿಸಬಲ್ಲೆನಮ್ಮ. ಗೋವುಗಳನ್ನು ನಾ ಬಿಡಿಸಬಲ್ಲೆನಮ್ಮ. ಸಂತಾನ ಭಾಗ್ಯವನ್ನು ಕರುಣಿಸಬಲ್ಲೆನಮ್ಮ. ಸಂತಾನ ಭಾಗ್ಯವನ್ನು ಕರುಣಿಸಬಲ್ಲೆನಮ್ಮ. ಕೊರವಂಜಿ, ಕೊರವಂಜಿ, ಆಹಾ ಕೊರವಂಜಿ ತಂದಿ ನಮ್ಮ ಕನದೇವಿ, ನಾಳೆ ಸೂರ್ಯ ಹೊಂಡುವುದರೊಳಗಾಗಿ ನೇಮದಿಂದ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿಕೊಂಡು ಕಾಮ್ಯ ಭಕ್ತಿಯನ್ನು ಬಿಟ್ಟು ನಿಷ್ಕಾಮ್ಯ ಭಕ್ತಿಯಿಂದ ಇಬ್ಬರು ಜೊತೆಗೂಡಿ ಆ ಮಾಯದ ಗುಡ್ಡಕ್ಕೆ ಹೋಗಿ ಮಹಾತ್ಮ ಅಮೋಘ ಸಿದ್ಧರ ಸೇವೆಯನ್ನು ಮಾಡಿ ಪುನೀತರಾಗುವುದೇವಿ. ಅವರ ಆಶೀರ್ವಾದ ಪಡೆದುಕೊಂಡು
ನಮ್ಮ ಈ ಬಂಜಿ ಎಂಬ ಕಳಂಕವನ್ನು ದೂರ ಮಾಡಿಕೊಳ್ಳೋಣ ನಡೆಯ ಕರದೇವಿ, ಬೇಗನೆ ಹೋಗುನು ನಡೆ. ನಡೆಯಿರಿ ಪತಿದೇವ, ಬೇಗನೆ ಹೋಗುವ ನಡಿ. ಮುನ್ನಡೆದು ಬಂದು ನೋಡಿ ಯೋಗಿ ಮುಗಿದಾದ ಹಿಡಿ. ಮುನ್ನಡೆದು ಬಂದು ನೋಡಿ ಯೋಗಿ ಮುಗಿದಾದ ಹಿಡಿ.